ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ನ ಮಾಡಿದ್ದಾರೆ. ಇವತ್ತು ಅಮ್ಮ ಮಾಡಿರೋವಂಥ ಖಾರ ಪೊಂಗಲು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನನಗೆ ಖಾರ ಪೊಂಗಲು ಟೇಸ್ಟು ಚೆನ್ನಾಗಿದ್ರೆ ಮಾತ್ರ ಇಷ್ಟ ಆಗುತ್ತೆ, ಇಲ್ಲಾಂದರೆ ಖಂಡಿತ ಸ್ವಲ್ಪ ಕೂಡ ತಿನ್ನಲ್ಲ. ಬೇರೆ ಏನಾದರೂ ತಿಂಡಿನ ಮಾಡಿಸ್ತೀನಿ, ಎಲ್ಲ ಮಾಡಿಕೊಂಡು ತಿಂತೀನಿ. ಪೊಂಗಲ್ಗೆ ತುಪ್ಪ ಎಲ್ಲ ಹಾಕಿರಬೇಕು, ಬರೀ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ಹಾಗೆ ಒಂದೇ ಸಲ ಒಗ್ಗರಣೆ ಹಾಕಿಬಿಟ್ಟು ಹೆಸರುಬೇಳೆ ಮತ್ತು ಅಕ್ಕಿ ಎಲ್ಲದು ಅದಕ್ಕೆ ಹಾಕಿ ಒಂದೇ ಸಲ ಕೂಗಿಸ್ತಾರಲ್ಲ, ಆ ಥರ ಕೂಡ ಇಷ್ಟ ಆಗಲ್ಲ. ಸಪ್ರೇಟಾಗಿ ಅಕ್ಕಿ ಮತ್ತು ಹೆಸರುಬೇಳೆನ ಕೂಗಿಸ್ಕೊಂಡು ಅದಕ್ಕೆ ಒಗ್ಗರಣೆ ಸಪ್ರೇಟಾಗಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಾಳುಮೆಣಸು, ತೆಂಗಿನಕಾಯಿ, ಗೋಡಂಬಿ ಮತ್ತು ತುಪ್ಪ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ ಎಲ್ಲದನ್ನು ಕೂಡ ಹಾಕಿರಬೇಕು. ಆ ಥರ ಇಷ್ಟ ಆಗುತ್ತೆ. ಇವತ್ತು ಯಾವ ಥರ ಇರುತ್ತೆ ಟೇಸ್ಟ್ ಗೊತ್ತಿಲ್ಲ, ನೋಡೋಣ ಬನ್ನಿ. ಪೊಂಗಲ್ ಖಾರ ಪೊಂಗಲ್ ರೆಡಿ ಇದೆ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ. ಸಪ್ರೇಟಾಗಿನೇ ಒಗ್ಗರಣೆ ಹಾಕಿದ್ದೀನಿ ಅಂತ ಹೇಳಿದ್ರು. ಹಾಕ್ಕೊಂಡು ಟೇಸ್ಟ್ ಮಾಡಬೇಕು. ಅಮ್ಮ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದಾರೆ. ಇವಾಗ 9 o'clock ಆಗಿದೆ. ಹಾಲು ಕಾಯಿಸಿ ಪಾತ್ರೆ ತೊಳೆದು ಎಲ್ಲದನ್ನು ಜೋಡಿಸಿ ರೆಡಿ ಮಾಡಿದ್ದಾರೆ. ಸ್ವಲ್ಪ ಚಿತ್ರಾನ್ನ ಗೊಜ್ಜು ಹಾಗೆ ಉಳ್ಕೊಂಡಿದೆ ನೆನ್ನೆದು, ನಾನು ತಿನ್ನೋದಿಲ್ಲ. ಅಮ್ಮ ಅದಕ್ಕೆ ದೋಸೆ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜಲ್ಲಿ ತಿಂತೀನಿ ಅಂದರು. ಅವರಿಗೆ ಶುಗರ್ ಇರೋದ್ರಿಂದ ಮಜ್ಜಿಗೆ ಕಡ್ದು ರೆಡಿ ಮಾಡಿದ್ದಾರೆ. ತುಂಬ ಬಾಡಿ ಹೀಟ್ ಆಗಿತ್ತು, ಸೊ ಮಜ್ಜಿಗೆ ಜಾಸ್ತಿ ಮಾಡಿ, ನೀರು ಮಜ್ಜಿಗೆ ಮಾಡಿ ಅಂತ ಹೇಳಿದ್ದೀನಿ. ಪೊಂಗಲ್ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಅಮ್ಮ ಪೊಂಗಲ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಪ್ರತಿ ಸಲ ಪೊಂಗಲ್ ಮಾಡಿದಾಗ್ಲೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ತಾಯಿದ್ರು. ಅಂದರೆ ಕಾಳು ಮೆಣಸು ಹಾಕ್ತಾ ಇರಲಿಲ್ಲ, ಇಲ್ಲಾಂದರೆ ಕರೆಕ್ಟಾಗಿ ಉಪ್ಪು ಹಾಕ್ತಾ ಇರಲಿಲ್ಲ, ಇಲ್ಲಾಂದರೆ ಒಂದೇ ಸಲ ಹಾಕಿಬಿಟ್ಟು ಎಲ್ಲದನ್ನು ಒಗ್ಗರಣೆ ಕೂಗಿಸ್ತಾಯಿದ್ರು. ಸೊ ಇಷ್ಟ ಆಗ್ತಿರ್ಲಿಲ್ಲ ಯಾರಿಗೂ. ಪೊಂಗಲ್ ಮಾಡಬೇಕಂದ್ರೆ ನನಗೆ ಹೇಳ್ತಾಯಿದ್ರು, ಇಲ್ಲ ನನ್ನ ತಂಗಿ ಇದ್ದಾಗ ಅವಳು ಮಾಡ್ತಾಯಿದ್ಲು. ನೋಡಿ ತಿಂಡಿ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡು ಬಂದೆ. ನನ್ನ ಮಗ ಇಲ್ಲಿ ಮಿಕ್ಸ್ಚರ್ ಹಾಕ್ಕೊಂಬಂದಿರೋದನ್ನು ಮಾತ್ರ ತಗೊಂಡು ತಿಂತಾ ಇದ್ದಾನೆ. ಪಾಪುಗೆ ತಿಂಡಿನ ತಿನ್ನಿಸ್ಕೊಂಡು ನಾನು ತಿಂಡಿ ತಿಂದರೆ ನನಗೆ ತಿಂದಂಗೆ ಅನಿಸೋದಿಲ್ಲ. ತಿನ್ನೋದಕ್ಕೂ ಕೂಡ ತುಂಬ ಬೇಜಾರಾಗುತ್ತೆ. ಅವನಿಗೆ ಸಪ್ರೇಟಾಗಿ ಅವನು ತಿನ್ನೋವಾಗ ಅವನಿಗೆ ತಿನ್ನಿಸ್ತೀನಿ. ಏನಾದರೂ ಟೈಮ್ ಇಲ್ಲ ಅಂದಾಗ ಮಾತ್ರ ಅವನಿಗೂ ಕೂಡ ಸಪ್ರೇಟ್ ಪ್ಲೇಟ್ನಲ್ಲಿ ಹಾಕ್ಕೊಂಡು ಬಂದಿರ್ತೀನಿ. ಯಾಕಂದರೆ ಅವನು ಎಷ್ಟು ತಿಂತಾನೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಜೊತೆಯಲ್ಲಿ ತಿನ್ನಿಸಿದ್ರೆ. ಸೊ ಅದಕ್ಕೋಸ್ಕರ ಸಪ್ರೇಟ್ ಪ್ಲೇಟ್ನಲ್ಲಿ ಹಾಕ್ಕೊಂಡು ಬಂದು ತಿನ್ನಿಸ್ತೀನಿ ಅವನಿಗೆ. ಇಲ್ಲಿ ಮೀಶೋಯಿಂದ ಸ್ವಲ್ಪ ಡ್ರೆಸ್ಸಸ್ನ ತರಿಸಿದ್ದೆ, ಅದನ್ನು ತೋರಿಸ್ತಿದ್ದೀನಿ ನೋಡಿ. ಫಸ್ಟ್ ಒನ್ ಇದು ಪರ್ಪಲ್ ಕಲರ್ ಗೌನು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಫೋಟೋನಲ್ಲಿ ಯಾವ ಥರ ಇತ್ತು ಸೇಮ್ ಅದೇ ಥರ ಡಿಟ್ಟೋ ಬಂದಿತ್ತು. ಬಟ್ ಏನಾಯ್ತಂದರೆ ಇದು ಎಕ್ಸೆಲ್ ಸೈಜ್ ತರಿಸಿದೆ, ಫಿಟ್ಟಿಂಗ್ ಕರೆಕ್ಟಾಗಿ ಅನ್ನಿಸ್ತಾ ಇರಲಿಲ್ಲ. ಏನದು ವರ್ಕ್ ಬಂದಿದೆ, ಅದು ಇನ್ನೊಂದು ಸ್ವಲ್ಪ ಲೆಂತ್ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಒಂಥರ ಚಿಕ್ಕ ಮಕ್ಕಳು ಹಾಕ್ಕೊಳ್ಳೋ ಥರ ಫೀಲ್ ಆಯಿತು ನನಗೆ. ಇನ್ನೊಂದು ಸ್ವಲ್ಪ ಏನು ವರ್ಕ್ ಇದೆ ಅದು ಇನ್ನೊಂದು ಸ್ವಲ್ಪ ಕೆಳಗಡೆ ಬರಬೇಕಾಗಿತ್ತು, ವೆಸ್ಟ್ ಲೆಂತ್ವರೆಗೂ ಅಂತ ಅನ್ನಿಸ್ತು. ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಅರ್ಥಕ್ಕಾಗಿದೆ. ನೋಡಿ ನನ್ನ ಮಗ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಅಂತ ಅಜ್ಜಿ ಜೊತೆ. ಅವನು ಈ ಥರ ಬಟ್ಟೆಗಳೇನಾದರೂ ಮಡ್ಚಿಡ್ತಿದ್ರೆ ಹೋಗಿ ಕಿತ್ತು ಎಳ್ದಾಕ್ತಾನೆ. ಅವ್ರ ಅಜ್ಜಿ ಬೈತಾಯಿದ್ರು. ಇದಂತೂ ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ ಡ್ರೆಸ್ ಅಂತೂ ಯಾರಾದರೂ ತೊಗೊಳ್ಳೋರಿದ್ದರೆ ಆ ಡ್ರೆಸ್ನ ನೋಡಿದರೆ ಅದನ್ನು ಖಂಡಿತ ಬೈ ಮಾಡ್ಬೋದು. ಏನೋ ಡ್ಯಾಮೇಜ್ ಕೂಡ ಇರಲಿಲ್ಲ. ಕ್ವಾಲಿಟಿ ಅಂತೂ ತುಂಬಾ ಸೂಪರಾಗಿತ್ತು. ಫಸ್ಟ್ ಒನ್ ಪರ್ಪಲ್ ಕಲರಿಂದು 900 rupees ಏನೋ, ಸೆಕೆಂಡ್ ಒನ್ನು 600 ಅಥವಾ 550 rupeesಲ್ಲಿತ್ತು, ನೆನಪಿಲ್ಲ, ಮರ್ತೋಗಿದೆ. ಸೊ ತಿಂಡಿ ಎಲ್ಲ ತಿಂದು ಆದಮೇಲೆ ಆ ಒಂದು ಮಧ್ಯಾಹ್ನ ಟೈಮಲ್ಲಿ ಒಂದು ಟೀ ಕುಡಿದ್ರೇ ಸಮಾಧಾನ ನಮಗೆ. ಅದು ತುಂಬ ರೂಢಿಯಾಗ್ಬಿಟ್ಟಿದೆ. ಮಾರ್ನಿಂಗ್ ಕಾಫಿ ಅಥವಾ ಈವ್ನಿಂಗ್ ಕಾಫಿ ಏನೂ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಧ್ಯಾಹ್ನ ಒಂದು ಟೀ ಕುಡಿದ್ರೇ ಓಕೆ ಅನಿಸುತ್ತೆ. ಇಲ್ಲಿ ಸಾಂಬಾರು, ಹಲಸಿನಕಾಯಿ ಬೀಜ ಮತ್ತು ಕಾಳು, ಹುರುಳಿಕಾಯಿ ಎಲ್ಲದನ್ನು ಹಾಕಿ ಬಸ್ಸಾಂಬಾರನ್ನ ಮಾಡಿದರು. ಕಾಳಿನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಹಾಕ್ಕೊಂಡು ಹಾಗೆ ತಿಂತಾಯಿದ್ದೆ. ಕುಶಾಲಿನಿಗೆ ಒಂದು ಏನು ಡೈಲಿ ಡ್ರಾಪ್ಸಸ್ನ ಹಾಕ್ತೀವಿ, ಟಾನಿಕ್ಸ್ನ, ಅವ್ರು ಸ್ವಲ್ಪನೂ ಇಷ್ಟ ಮಾಡೋದಿಲ್ಲ.
ತುಂಬಾ ಉಗಿತಾ ಇರ್ತಾಳೆ. ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಈ ಒಂದು ಕ್ಯಾಲ್ಶಿಯಂ ಸಿರಪನ್ನು ಹಾಕೋದಂತೂ ತುಂಬಾ ಕಷ್ಟ ಅನಿಸುತ್ತೆ. ತುಂಬ ಅಳ್ತಾ ಇರ್ತಾಳೆ, ಇಲ್ಲಾಂದರೆ ಉಸಿರು ಕಟ್ಬಿಡ್ತಾಳೆ. ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಂಡು ಒಬ್ಬರು ಹಿಡ್ಕೊಂಡು ಒಬ್ಬರು ಹಾಕ್ತಾ ಇರ್ತೀವಿ. ಇವತ್ತು ನಮ್ಮ ಮನೆ ಹತ್ರ ಒಂದು ದೇವ್ರು ಬಂದಿತ್ತು, ಸೊ ಅದಕ್ಕೋಸ್ಕರ ಅಲ್ಲಿ ಪೂಜೆಗೆ ಅಂತ ಹೇಳಿ ಪಾಪುಗೆ ಈ ಥರ ವಿಭೂತಿ ಇಟ್ಟರೆ ಯಾವ ಥರ ಕಾಣ್ತಾಳೆ ಅಂತ ಸ್ವಲ್ಪ ನೀರಲ್ಲಿ ಅದ್ದಿ ವಿಭೂತಿನ ಇಡ್ತಾಯಿದ್ದೆ, ನಾರ್ಮಲಾಗಿ ಇಡೋದಕ್ಕಿಂತ ಚೆನ್ನಾಗಿ ಎದ್ದು ಕಾಣುತ್ತೆ ಅಂತ ಹೇಳಿ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಪ್ರೇಯಾಂಶ್ ಅದನ್ನು ನನಗಿಡು ಅಂತ ಹೇಳಿ ಅಳ್ತಾ ಇದ್ದಾನೆ ನೋಡಿ. ಆ ಬೊಟ್ಟನ್ನು ತಗೊಂಡು ಅವನು ಇಟ್ಕೊಳ್ಳೋ ಅಂಥದ್ದು. ಯಾವಾಗಲೂ ಅಷ್ಟೇ, ಹಣೆಗೆ ಕುಂಕುಮ ಇಟ್ಟರು ಅಷ್ಟೇ, ಯಾರು ಕುಂಕುಮ ಇಟ್ಕೊಂಡಿರ್ತಾರೋ ಅವ್ರ ಹಣೆಗೆ ಕೈ ಇಟ್ಟು ಮತ್ತು ಇವನು ಇಟ್ಕೊಳ್ಳೋ ಅಂಥದ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಎಲ್ಲರೂ ಕೂಡ ಅಲ್ಲಿ ಬಂದಿದ್ದವರು ಟ್ರ್ಯಾಕ್ಟರ್ನಲ್ಲಿ ತೊಗೊಂಡು ಬಂದಿದ್ದರು ಅದು ದೇವರನ್ನ. ಅಲ್ಲಿದ್ದವರೆಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಗು ವಿಭೂತಿನಲ್ಲಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಕುಶಾಲಿನಿ ಜೊತೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಪೂಜೆಗೆ ಅಂತ ಹೇಳಿ ಹೋಗಿ ನಿಂತ್ಕೊಂಡ್ವಿ. ನಮ್ಮಮ್ಮ ಮತ್ತು ಪ್ರೇಯಾಂಶು ರೋಡಲ್ಲಿ ನಿಂತ್ಕೊಂಡಿದ್ರು ಅದು ಬರೋದನ್ನು ಕಾಯ್ಕೊಂಡು. ನೀವು ನೋಡ್ಬೋದು ಟ್ರ್ಯಾಕ್ಟರ್ನಲ್ಲಿ ತೊಗೊಂಡು ಬರ್ತಿದ್ದಾರೆ ದೇವರನ್ನ. ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿದ್ವಿ. ಇದು ಚೇಳೂರು ಮರಳು ಬಸವಣ್ಣ ಅಂತ ಹೇಳಿ, ಸೊ ಅದು ಜಾತ್ರೆ ಇರೋದ್ರಿಂದ ನಮ್ಮೂರಿಗೆ ಕೂಡ ಬಂದಿತ್ತು ಅದು. ಇವನು ತುಂಬಾ ಹೆದರ್ಕೊಳ್ತಾನೆ ಟ್ರ್ಯಾಕ್ಟರ್ ಸೌಂಡಿಗೆ. ಏನಾದರೂ ವೆಹಿಕಲ್, ಯಾವುದೇ ವೆಹಿಕಲ್ ಬಂದ್ರೂ ಅಷ್ಟೇ ತುಂಬ ಹೆದರ್ಕೊಳ್ತಾನೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.